ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನುಕಿರಣ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಬೆಳಗ್ಗೆ ರೆಡಿಯಾಗಿ ಸುಮಾರು 9 ಗಂಟೆ ಅಷ್ಟೊತ್ತಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅಂದರೆ, ಮೈಸೂರು ಜಿಲ್ಲೆಯಲ್ಲಿರುವಂತಹ HD ಕೋಟೆ ಸಮೀಪ ಇರುವಂತಹ ಕುಂದೂರು ಅನ್ನುವಂತಹ ಗ್ರಾಮದಲ್ಲಿ ಬೆಟ್ಟದ ಮೇಲಿರುವಂತಹ ಚಿಕ್ಕ ದೇವಮ್ಮನ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆಗಷ್ಟೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ನಮ್ಮ ಫುಲ್ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ವಿ. ಮಳೆ ಯಾಕೆ ಬಂತು ಅಂತ ಬೇಜಾರು ಮಾಡ್ಕೋತಾ ಇದ್ರು, ಬಟ್ ನಂಗೆ ಖುಷಿ ಇತ್ತು. ಸೊ ಹಾಗಾಗಿ ಒಂದೊಳ್ಳೆ ಸಾಂಗ್ ಹಾಕೊಂಡು ಕಾರಲ್ಲಿ ಕೇಳ್ತಾ ಹೋದ್ವಿ. ಬೆಟ್ಟ ಬಂದಿದೆ ಗೊತ್ತಾಗಲಿಲ್ಲ ನಮಗೆ. ಮೈಸೂರಿಂದ ಇದು 2-3 ದಾರಿಯಿಂದ ಹೋಗ್ಬೋದು. ಅದರಲ್ಲಿ ನಾವು ಶಾರ್ಟ್ ಕಟ್ ಹುಡ್ಕೊಂಡ್ವಿ. ಮೈಸೂರಿಂದ HD ಕೋಟೆಗೆ ಹೋಗುವಂತಹ ರಸ್ತೆಯಲ್ಲಿ ಸಿಗುವಂತಹ ಒಮ್ಮರಗಳ್ಳಿ ಅನ್ನುವಂತಹ ಗ್ರಾಮದಲ್ಲಿ ಅಲ್ಲೇ ಲೆಫ್ಟ್ ತೊಗೊಂಡ್ರೆ ಈ ಶಾರ್ಟ್ ಕಟ್ ರೂಟ್ ಸಿಗುತ್ತೆ. ಸೊ ಹಾಗಾಗಿ ಒಂದು 40-45 ಕಿಲೋಮೀಟರ್ ಆಯಿತು. ಅಲ್ಲೇ ಪಾದದ ಹತ್ರ ಇಳಿದ್ವಿ. ಅಲ್ಲೂ ಕೂಡ ದೇವ್ರ ವಿಗ್ರಹ ಇತ್ತು. ಅಲ್ಲಿ ಕೈ ಮುಗಿದು ಧೂಪ ಹಾಕಿ ನಾವು ಮತ್ತೆ ಕಾರ್ ಹತ್ತಿ ಕೂತ್ಕೊಂಡ್ವಿ. ಅಲ್ಲಿಂದ ಸ್ಟಾರ್ಟ್ ಆಯಿತು ಬೆಟ್ಟ ಹತ್ತೋದು. ಇದು ನೋಡೋಕೆ ಚಿಕ್ಕ ಬೆಟ್ಟ ಥರನೇ ಅನಿಸುತ್ತೆ, ಆದರೆ ಬೆಟ್ಟ ಹತ್ತಬೇಕಾದ್ರೇ ಗೊತ್ತಾಗೋದು ಅಲ್ಲಿ ಎಷ್ಟೊಂದು ಕಡಿದಾಗಿರುವಂತಹ ತಿರುವುಗಳಿದ್ದಾವೆ ಅಂತ. ಒಂದು ತಕ್ಕಮಟ್ಟಿಗೆ ಡ್ರೈವಿಂಗ್ ಬರೋರು ಈ ಒಂದು ಸಾಹಸನ ಮಾಡಿ, ಕಾರ್ ಡ್ರೈವಿಂಗು ಬೈಕ್ ಡ್ರೈವಿಂಗ್ ನೀಟಾಗಿ ಬರದೇ ಇರೋರು ದಯವಿಟ್ಟು ಅಲ್ಲೇ ಕೆಳಗಡೆನೆ ಪಾದದ ಹತ್ರ ಪಾರ್ಕ್ ಮಾಡಿ ಅಲ್ಲಿಂದ ಬೆಟ್ಟಕ್ಕೆ ಮೆಟ್ಲಿನ ವ್ಯವಸ್ಥೆ ಇದೆ. ನೀವು ಸುಮಾರು ಒಂದು 300 ಮೆಟ್ಲಿರೋದ್ರಿಂದ ಹತ್ಕೊಂಡು ಬರ್ಬೋದು. ಏನು ರಿಸ್ಕ್ ಅಂತ ಅನಿಸಲ್ಲ. ಸೊ ಫೈನಲಿ ಸುಮಾರು ಒಂದು 11 ಗಂಟೆ ಸುಮಾರಿಗೆ ನಾವು ಬೆಟ್ಟದ ಮೇಲೆ ಹತ್ತಿದ್ವಿ. ಅಲ್ಲೇ ಕಾರ್ ಪಾರ್ಕ್ ಮಾಡಿ ಪೂಜೆ ಐಟಮ್ಸ್ ತಗೊಂಡು ಮೆಟ್ಲು ಹತ್ತೋಕೆ ಶುರು ಮಾಡಿದ್ವಿ. ಇಲ್ಲಿ ಈ ರೀತಿಯ ಒಂದು 20-25 ಮೆಟ್ಲಿದೆ, ಈಸಿಯಾಗಿ ಹತ್ಬೋದು. ಸ್ಥಳೀಯ ಜನಪದ ನಂಬಿಕೆ ಪ್ರಕಾರ ಚಿಕ್ಕದೇವಮ್ಮ ತಾಯಿ ಚಾಮುಂಡೇಶ್ವರಿಯ 7 ಸಹೋದರಿಯರಲ್ಲಿ ಒಬ್ಬರು ಅನ್ನುವಂತಹ ನಂಬಿಕೆ ಇದೆ. ರಾಕ್ಷಸರ ಅಟ್ಟಹಾಸದಿಂದ ಜನ ಸಂಕಷ್ಟದಲ್ಲಿದ್ದಾಗ ದೇವಿಯು ಅವತಾರ ತಾಳಿ ದುಷ್ಟರನ್ನ ಸಂಹರಿಸಿ ಈ ಬೆಟ್ಟದ ಮೇಲೆ ಬಂದು ನೆಲೆಸಿದ್ದಾರೆ ಅಂತ ಹೇಳಲಾಗುತ್ತೆ. ಈ ಕಾರಣದಿಂದಾನೇ ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಆರಾಧ್ಯ ದೇವತೆಯಾಗಿ ಚಿಕ್ಕ ದೇವಮ್ಮನನ್ನ ಪೂಜಿಸಲಾಗುತ್ತೆ. ಈ ದೇವಾಲಯದ ಬಗ್ಗೆ ಇನ್ನೊಂದು ಜನಪ್ರಿಯ ನಂಬಿಕೆ ಏನಂದ್ರೆ, ಮೈಸೂರು ಒಡೆಯರ್ ರಾಜರು ಸಹ ಈ ದೇವಿಯನ್ನ ಗೌರವದಿಂದ ಪೂಜಿಸ್ತಾ ಇದ್ರು ಅಂತ ಸ್ಥಳೀಯರು ಹೇಳ್ತಾರೆ. ಆದರೆ ಇದಕ್ಕೆ ಸಂಬಂಧಿಸಿದಂತಹ ದೃಢ ಐತಿಹಾಸಿಕ ದಾಖಲೆಗಳು ಅಷ್ಟಾಗಿ ಸಿಕ್ಕಿಲ್ಲ. ಮತ್ತು ಈ ದೇವಾಲಯದಲ್ಲಿ ಒಂದು ಕುತೂಹಲಕಾರಿ ಜನಪದ ಕಥೆ ಇದೆ. ಅದೇನೆಂದರೆ, ಈ ಬೆಟ್ಟ ಮತ್ತು ಮೈಸೂರಿನಲ್ಲಿರುವಂತಹ ಚಾಮುಂಡಿ ಬೆಟ್ಟದ ನಡುವೆ ಭೂಗತ ಸುರಂಗ ಮಾರ್ಗವಿದೆ ಅನ್ನುವಂತಹ ಮಾತು ಈ ಸ್ಥಳೀಯರಲ್ಲಿ ಕೇಳಿ ಬರುತ್ತೆ. ಬೆಟ್ಟದ ಬಳಿ ಕಾಣುವ ಒಂದು ಹಳೆಯ ದಾರಿಯನ್ನ ಕೆಲವರು ಅದಕ್ಕೆ ಸಾಕ್ಷಿ ಅಂತ ನಂಬ್ತಾರೆ. ಆದರೆ ಈ ಕತೆಗೆ, ಈ ಹೇಳಿಕೆಗೆ ಪುರಾತತ್ವದ ದೃಢವಾದ ಸಾಕ್ಷ್ಯ ಇಲ್ಲ ಅನ್ನುವಂಥದ್ದು ವಾಸ್ತವ. ಚಿಕ್ಕ ದೇವಮ್ಮ ತಾಯಿ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ. ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಹೆಚ್ಚಿನ ಭಕ್ತರು ಆಗಮಿಸ್ತಾರೆ. ಅಮಾವಾಸ್ಯೆ ಎಂದು ವಿಶೇಷ ಪೂಜೆ ನಡೆಯುತ್ತೆ. ಹರಕೆಗಳನ್ನು ತೀರಿಸ್ತಾರೆ. ಈ ಬೆಟ್ಟದ ವಿಶೇಷ ಅಂದರೆ ಅದು ಪ್ರಕೃತಿಯ ಸೌಂದರ್ಯ. ಮೇಲಿನಿಂದ ನುಗು ಜಲಾಶಯ ಮತ್ತು ಸುತ್ತಲಿನ ಹಳ್ಳಿಗಳ ನೋಟ ಮನಸೂರೆಗೊಳ್ಳುತ್ತೆ. ಮಳೆಗಾಲದಲ್ಲಿ ಇಡೀ ಬೆಟ್ಟ ಹಸಿರಿನಿಂದ ಕಂಗೊಳಿಸುತ್ತೆ. ನಾವುಗಳು ಕೂಡ ಈ ಬೆಟ್ಟದ ಮೇಲೆ ಸಾಕಷ್ಟು ಫೋಟೋಸ್ನ ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಈ ನೇಚರ್ನ ನೋಡ್ತಾ ಇದ್ದರೆ ನನಗೆ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿದೆ, ಅಷ್ಟು ತಂಪಾದ ವಾತಾವರಣ ಇತ್ತು. ಮತ್ತು ಇಲ್ಲೇ ನಮ್ಮ ಮನೆಗೆ ಒಂದು ಚಿಕ್ಕದಾದ ಚಿಕ್ಕಮ್ಮನ ಫೋಟೋ ತೊಗೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಿದೆ. ಹೀಗೆ ನಾವೆಲ್ಲರೂ ತಾಯಿಗೆ ಕೈ ಮುಗಿದು ಹೊರಗಡೆ ಬಂದು ಒಂದು ಗ್ರೂಪ್ ಫೋಟೋ ತೊಗೊಂಡು ಅದಾದಮೇಲೆ ಇನ್ನೊಂದು ಕಡೆ ನೋಡಿದ್ವಿ. ಅದು ದೇವಸ್ಥಾನದ ಇನ್ನೊಂದು ಭಾಗ. ಅಲ್ಲೇ ನುಗು ಜಲಾಶಯ ಕಾಣುತ್ತೆ. ನಾನು ಆವಾಗಲೇ ಹೇಳಿದ್ನಲ್ವ ನಿಮಗೆ, ಬೆಟ್ಟದಿಂದ ಕಾಣಿಸುತ್ತೆ ಅಂತ. ನೋಡಿ, ಅದೇನೆ ಕಾಣಿಸ್ತಾ ಇರ್ಬೋದು ನಿಮಗೆ, ಅದೇನೆ ನುಗು ಜಲಾಶಯ. ಸೊ ಫ್ರೆಂಡ್ಸ್, ಚಿಕ್ಕ ದೇವಮ್ಮನ ಬೆಟ್ಟ ಅಂದರೆ ಕೇವಲ ಅದು ದೇವಾಲಯ ಅಲ್ಲ, ಪ್ರಕೃತಿ, ಭಕ್ತಿ, ಜನಪದ ನಂಬಿಕೆ ಮತ್ತು ಮೈಸೂರು ಭಾಗದ ಸಾಂಸ್ಕೃತಿಕ ಪರಂಪರೆಯನ್ನು ಒಟ್ಟಿಗೆ ಪರಿಚಯಿಸುವಂತಹ ಒಂದು ಅದ್ಭುತ ಕ್ಷೇತ್ರ ಅಂತಲೇ ಹೇಳ್ಬೋದು. ನೀವು ಮೈಸೂರು ಅಥವಾ HD ಕೋಟೆ ಕಡೆಗೆ ಬಂದರೆ ಮಿಸ್ ಮಾಡಿಕೊಳ್ಳದೆ ಈ ಸ್ಥಳಕ್ಕೆ ಭೇಟಿ ಕೊಡಿ. ಸೊ ಅದಾದಮೇಲೆ ಸುಮಾರು 12:30 ಆಗಿತ್ತು. ನಾವು ಬೆಟ್ಟದಿಂದ ಇಳಿಯೋಣ ಅಂತ ಕಾರ್ ಹತ್ತಿ ಕೂತ್ಕೊಂಡು ಈಗ ಬೆಟ್ಟದಿಂದ ಇಳಿಯುವಂತಹ ಟೈಮು.
ನೋಡಿ ಹತ್ತೋದು ಒಂಥರ ಕಷ್ಟ ಆದರೆ ಬೆಟ್ಟ ಇಳಿಯೋದು ಇನ್ನೊಂದು ರೀತಿ ಕಷ್ಟ. ಸೊ ಹೀಗೆ ನಾವು ನಿಧಾನಕ್ಕೆ ಬೆಟ್ಟದಿಂದ ಕಾರ್ ಇಳಿಸಿದ್ವಿ. ನಾವು ಹೋಗಿದ್ದು ಆಷಾಢ ಶುಕ್ರವಾರನೇ ಆಗಿದ್ರು ಕೂಡ ಈಗೀಗ ಜನ ಬರ್ತಾ ಇದ್ರು, ರಶ್ ಆಗ್ತಾ ಇತ್ತು. ಸದ್ಯ ನಾವು ಆರಾಮಾಗಿ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಹೀಗೆ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಅಲ್ಲೇ ಹತ್ರದಲ್ಲಿದ್ದಂತಹ ಹೊಳೆ ಹತ್ರ. ಏನಕ್ಕೆ ಅಂತಂದ್ರೆ ನಮ್ಮ ಅತ್ತೆಯ ಅಕ್ಕ ಅವರು ಅವ್ರ ಮಗನಿಗೋಸ್ಕರ ಒಂದು ಹರಕೆ ಮಾಡ್ಕೊಂಡಿದ್ರಂತೆ, ಅದನ್ನ ತೀರಿಸ್ಬೇಕಾಗಿತ್ತು. ಸೊ ಅದಕ್ಕೇನೆ ಅವರು ನಾಟಿ ಕೋಳಿನ ಅಲ್ಲೇ ದೇವ್ರಿಗೆ ಒಪ್ಪಿಸಿ ಇಲ್ಲಿ ತಂದು ಅದನ್ನು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋದು ದೇವರ ಒಂದು ಹರಕೆ ಆಗಿತ್ತು. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನದಿ ಹರಿತಾ ಇದೆ. ಇದು ಕಬಿನಿ ನದಿ. ಇಳಿಯೋಕೆ ಯಾರನ್ನೂ ಬಿಡಲಿಲ್ಲ ಒಳಗಡೆಗೆ. ಹಾಯ್ ಗೈಸ್, ನೋಡಿ ಎಲ್ಲ ಹೊಳೆ ಹತ್ರ ಬಂದಿದ್ದೀವಿ. ಕೆಲವರು ಇಳಿಯೋಕೆ ಎದುರ್ಕೋತವ್ರೆ, ಇನ್ನು ಕೆಲವರು ಇಳಿದ್ಬಿಟ್ಟು ಓದ್ತಿದ್ದಾರೆ. ಕೆಲವರು ನಾನು ಹೊಳೆ ಹತ್ರ ವಿಡಿಯೋ ಮಾಡ್ತೀನಿ ಅಂತ ಮುನ್ಸ್ಕೊಂಡು ಕುಂತವ್ರೆ. ಏನು ಹೇಳೋದು, ತುಂಬ ಇನ್ಸಲ್ಟಿಂಗ್. ನಾನು ನದಿಲಿ ಇಳಿಬೇಕು ಅಂತ ಆಸೆ ಪಟ್ಕೊಂಡು ಕೊನೆಗೂ ಒಂದು ಸ್ವಲ್ಪ ಇಳಿದೆ ಅಷ್ಟೇ. ನೋಡಿ ಇಷ್ಟೇ ಈ ವಿಡಿಯೋದಲ್ಲಿ ಕಾಣ್ತಿದೆಯಲ್ಲ, ಅಷ್ಟೇ ಇಳಿದಿರೋದು. ಹಾಗೇನೆ ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ನಾವು ಅಡುಗೆ ಮಾಡೋ ಕಡೆ ಹೋದ್ವಿ. ಅಲ್ಲಿ ಅಡುಗೆ ಮಾಡೋಕ್ಕೆ ಎಲ್ಲ ಥರ ಪ್ರಿಪ್ರೇಷನ್ ನಡೀತಾ ಇತ್ತು. ಸೊ ನಾನು ಹೋಗಿ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡೋಣ ಅಂತ ಕೂತ್ಕೊಂಡೆ. ಮಮ್ಮಿ ಆಯ್ ಮಾಡಿ ಪುಟ್ಟಿ ಅಕ್ಕ ಆಯ್ ಮಮ್ಮಿ ಅನು ಅಕ್ಕ ದೊಡ್ಡಮ್ಮ ಇದೆಲ್ಲ ಆದಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ನಂತರ ಅಡುಗೆ ರೆಡಿಯಾಗಿತ್ತು. ಅದೇನು ಅಡುಗೆ ಅಂತ ನೀವು ನೋಡ್ಕೊಂಬನ್ನಿ. ಇನ್ನೇನು ಅರ್ಧ ಊಟನೇ ಆಯಿತು. ನೋಡಿ ಗೈಸ್, ಊಟ ಮಾಡು ಅಂದರೆ ಹಿಂಗೆ ಕೂತ್ಕೊಂಡು ಮಾಡ್ತಾಳೆ, ನಿಂತ್ಕೊಂಡು ಮಾಡ್ತಾಳೆ ಮಂಡಿಲಿ. ಲೇ ಮಾಡೇ ಆಯಿತು. ಅಯ್ಯೋ 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 ಅಯ್ಯೋ. ನೋಡಿ ಗೈಸ್, ಇವ್ರಿಗೂ ಆಯ್ತಲ್ಲ ಊಟ ಮಾಡೋಕ್ಕೆ. ಹೀಗೆ ಈ ರುಚಿ ರುಚಿಯಾದ ಊಟ ಮಾಡಿಕೊಂಡು ಸರಿ ಅಂತ ಎಲೆ ಎಲ್ಲ ಆ ಕಡೆ ಹಾಕಿದ್ವಿ. ನೋಡಿದ್ರೆ ಹಸುನೇ ಚಿಕನ್ ತಿಂತಾ ಇದೆ ನೋಡಿ. ನಮ್ಮನೆ ಕಡೆ ಇರೋ ಹಸುಗಳೆಲ್ಲ ಪ್ಯೂರ್ ವೆಜಿಟೇರಿಯನ್ ಹಸುಗಳು. ಸೊ ಹೀಗೆ ಈ ಆಶ್ಚರ್ಯಕರವಾದ ದೃಶ್ಯಗಳನ್ನೆಲ್ಲ ನೋಡಿಕೊಂಡು ಆಶ್ಚರ್ಯ ಪಟ್ಕೊಂಡು ಇದೆಲ್ಲ ಮುಗಿದ್ಮೇಲೆ ಕಾರ್ ಹತ್ತು ಕೂತ್ಕೊಂಡ್ವಿ. ನನ್ನ ಮಗ ಆ ಹೊಳೆ ಹತ್ರ ಮೀನು ಹಿಡಿಯೋರ ಹತ್ರ 2 ಮೀನು ಹಿಡಿಸ್ಕೊಂಡಿದ್ದ. ಪಾಪ ನಾನು ಅವುಗಳು ಬದುಕಲ್ಲ ಬಿಟ್ಬಿಡು ಅಂತ ಹೇಳಿದೆ, ಅವ್ನು ಕೇಳಲಿಲ್ಲ. ಬಾಟಲಲ್ಲಿ ಹಾಕ್ಕೊಂಡು ಹೋಗ್ತಿದ್ದಾನೆ. ಇನ್ನೊಂದು ವಿಶೇಷ ಅಂದರೆ ನಾವು ಹೋಗೋ ಬರೋ ದಾರಿಯಲ್ಲಿ ಈ ರೀತಿ ಚೆಂಡು ಹೂವು ತೋಟ ಇತ್ತು. ನೋಡಂತೂ ನಂಗೆ ತುಂಬ ಖುಷಿ ಆಯಿತು. ಯಾವುದೋ ಮೂವಿ ಶೂಟಿಂಗ್ಸಲ್ಲಿ ಬರೋ ಥರ ಬ್ಯಾಕ್ಗ್ರೌಂಡ್ ಇತ್ತು. ಹಾಗಾಗಿ ನಾನು ಕಾರ್ ನಿಲ್ಲಿಸಿ ಇಳಿದು 1-2 ಫೋಟೋಸ್ ತೊಗೊಂಡೆ. ತುಂಬಾ ಖುಷಿಯಾಯಿತು. ಮತ್ತು ಅಲ್ಲಿನ ಜಮೀನವರು ಕೂಡ ಅಷ್ಟೇ ಫ್ರೆಂಡ್ಲಿಯಾಗಿ ಪಾಪ ಫೋಟೋಸ್ ತೊಗೊಳ್ಳಿ ಅಂತ ಪರ್ಮಿಷನ್ ಕೊಟ್ಟರು. ಸೊ ಅದಾದಮೇಲೆ ನಾವು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.